ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಈಗ ಅಣ್ಣ, ಇವತ್ತು ರಾತ್ರಿ ಚಂದ್ರನನ್ನು ನೋಡ್ತಾ ಹತ್ತಿಗೆಯನ್ನು ನೆನಪು ಮಾಡ್ತಾ ಹಾಗೆ ಮಂಚಿಗೆ ಮೇಲೆ ಮಲ್ಕೊಂಡ್ರೆ ಲೇವ್ಲಿ ಅಣ್ಣನ್ ನೋಡ್ಲಾ ಲವರ್ ಬೈ ಆಯ್ತವ್ರೆ. ಯಾಕೆ ಅನಿಸ್ತಿದ್ರ ಮೆಸ್ಸು ಬಿಡುವಾದಾಗ ಅಂತ ಮಾತಾಡ್ತಾರ. ನೋ ವೇ, ಚಾನ್ಸ್ ಇಲ್ಲ. ಯಾಕಂದ್ರೆ ಅಣ್ಣ ಅಲ್ಲಿ ಅತ್ತಿಗೆ ಕಾವಲಾಗಿ ನಿಂತಿರೋದು ಬಂಗಾರಮ್ಮನವರು. ಅವ್ರಿಗೆ ಕಣ್ ತಪ್ಪಿಸಿ ಅತ್ತಿಗೆ ಏನು ಮಾಡಕ್ಕಾಗಲ್ಲ. ಹೆಂಗೆ ನಮ್ಮ ಹುಡುಗಿ ಈಡೇ ಕಾಲ್ ಮಾಡ್ತಾವಳೆ. ಈಗ ನೀವು ಇಲ್ಲಿಂದ ಕಳ್ಸ್ಕೊಂಡ್ರೆ ಚಾನೆ ಒಳ್ಳೇದು. ಆಯ್ತು ಬಿಡೋಣ. ಲವ್ಲಿ ಬಾರ್ಲಾ, ನಾವು ಆಡಿಯೋ ಕಾಲಾಗ ಮಾತಾಡಮ್ಮ. ಹಾಯ್ ಶ್ರೀ, ಎಲ್ಲಿದ್ದೀರಾ? ಇಷ್ಟೊತ್ತಾದ್ರೂ ಮನೆಗೆ ಯಾಕೆ ಬಂದಿಲ್ಲ? ಅದು ನನ್ನ ಮನೆಗೆ ಬಂದ್ರೆ ನೀವು ಮಾತಾಡಕ್ಕಿಲ್ವಲ್ಲ, ಅದಕ್ಕೆ ಇಲ್ಲೇ. ಆದ್ರೆ ಅದು ಬರೀ ಎಕ್ಸಾಮ್ ಮುಗಿಯೋವರೆಗೂ ಅಷ್ಟೇ ಶ್ರೀ. ನೀವೇನೋ ಸುಲಭವಾಗಿ ಹೇಳ್ತೀರಾ, ಆದರೆ ನೀವು ಮಾತಿಲ್ದೆ ನಿಮ್ಮನ್ನ ನೋಡೋಕ್ಕಾಗದೆ ನಂಗೆ ಏಟ್ ಕಷ್ಟ ಆಯ್ತದೆ ಗೊತ್ತಾ. ಸರಿ ಬಿಡಿ, ಹಾಗಿದ್ರೆ ನಾನು ಎಕ್ಸಾಮ್ ಬರೆಯಲ್ಲ. ಓಯ್ ಮಿಸ್ಸು, ಈ ಮಾತನ್ನ ಅವಾಗ ಹೇಳ್ಸ್ಕೊಬಿಟ್ರೆ ಇವತ್ತಲ್ಲ ಇನ್ಯಾವತ್ತೂ ನನ್ನ ಮನೆಗೆ ಸೇರ್ಸೋಕ್ಕಿಲ್ಲ. ನಾನು ನಿಮಗೆ ಗೆಪ್ತಿ ಬತ್ತಿಲ್ವಾ ಮಿಸ್ಸು? ಹ್ಞೂ ಶ್ರೀ, ತುಂಬ ನೆನಪಾಗ್ತಿದ್ದೀರಾ. ಯಾಕೋ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಈಗಲೇ ಬಂದ್ಬಿಡ್ಲಾ? ಏನು ಬೇಡ. ಅಲ್ಲ ಮಿಸ್ಸು, ಹಿಂಗೆ ಬಂದು ಹಂಗೆ ಹೋಗ್ಬಿಡ್ತೀನಿ. ಅತ್ತೆ ನೋಡಿದ್ರೆ? ಅಯ್ಯೋ ಗೊತ್ತಾದಂಗೆ ಬರ್ತೀನಿ ಮಿಸ್ಸು. ನನ್ನ ನೋಡೋಕೆ ಇಷ್ಟು ದೂರ ಬರೋ ಶ್ರಮ ಯಾಕೆ ಪಡಬೇಕು? ಅದಕ್ಕೆ ಅಲ್ವಾ ನಾನೇ ನಿಮ್ಗೆ ವಿಡಿಯೋ ಕಾಲ್ ಮಾಡಿದ್ದು. ಬರೀ ನೋಡಿದ್ರೆ ಸಾಕಾ? ಅಂದರೆ ಹೋಗಿ ಮಿಸ್ಸು, ಎಲ್ಲ ನಾನೇ ಹೇಳ್ಬೇಕೆ. ಬಂದು ಸುಮ್ಕೆ ಸ್ನೇಹ ಓದ್ಕೋತಿದ್ಯನವ? ಓದ್ಕೋತಿದ್ದೀನತ್ತೆ. ಶ್ರೀ, ಅತ್ತೆ ಬರ್ತಿದಾರೆ ಅನ್ಸುತ್ತೆ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏಟೇ ಓದ್ಕೊಳ್ಳೋದಿದ್ರು ನಾನು ನೆನ್ಸ್ಕೊಂಡು ಫೋನ್ ಮಾಡಿದಾರಲ್ಲ, ನಂಗೆ ಆಟೆ ಸಾಕು ಮಿಸ್ಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.